ರಾತ್ರಿ ಮಲಗೋ ಮುಂಚೆ ಬ್ಯಾಟ್ರಿ ಸೇವ್ ಮಾಡೋದು 3 ಟ್ರಿಕ್ಸ್. 5 ಸೆಕೆಂಡ್ನ ರೊಟೀನ್ ಇದು. ಹಾಗೆಯೇ ನಾವು ರಾತ್ರಿ ಮಲಗೋ ಮುಂಚೆ ಫೋನ್ ಚಾರ್ಜ್ನ 100% ಇಟ್ಕೊಂಡೇ ಇರ್ತೀವಿ. ಆದರೆ ಡೇಟಾ ಆನ್ ಮಾಡಿ ಬಿಟ್ಟರೆ ಬೆಳಗ್ಗೆ 20% ಆಗಿರುತ್ತೆ. ಈ ಟ್ರಿಕ್ಕು ಯಾರಿಗೆಲ್ಲ ಗೊತ್ತಿದೆ, ಹಾಗೆ ನಾವು ಹೇಗೆಲ್ಲ ಸೇವ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಗುರುವಾರ ನನ್ನ ಪೂಜೆ ಸ್ಟಾರ್ಟ್ ಮಾಡಿದೆ. ಇವತ್ತು 21 ದಿನದ್ದು ನಾನು ಸಂಕಲ್ಪ ಕೂಡ ಮಾಡಿದ್ದೀನಿ. ಸೊ ಸಂಕಲ್ಪದ ನಾನು ಕಂಪ್ಲೀಟಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಗುರುವಾರ ಬಂದು ನಾನು ಯಾವ ರೀತಿ ಸಂಕಲ್ಪ ಮಾಡಿದೆ, ಹಾಗೆ ಏನೇನೆಲ್ಲ ಮಾಡಿದೆ ಅನ್ನೋದನ್ನ ನಾನು ಡೀಟೇಲ್ಡಾಗಿ ತೋರಿಸ್ತೀನಿ. ಹಾಗೆ ಏನು ಮಾಡಿಕೊಂಡೆ ಅನ್ನೋದು ಕೂಡ ನಾನು ತಿಳಿಸ್ತೀನಿ. ಸಂಜೆ ಪೂಜೆ ಎಲ್ಲ ಆಯಿತು, ಬೆಳಗ್ಗೆನೇ ಸಂಕಲ್ಪ ಮಾಡ್ಕೊಂಡಿದ್ದೆ. ಪೂಜೆ ಎಲ್ಲ ಆಯಿತು, ಆಮೇಲೆ ಅಡುಗೆ ಮನೆಗೆ ಬಂದಿದ್ದು. ಟೀ ಇಟ್ಬಿಟ್ಟು ಸಣ್ಣ ಪುಟ್ಟದೇನಿದೆ ಅದು ಮಾಡೋಣ ಅಂತ. ಅಡುಗೆ ಮಾಡೋದೇ ಒಂದು ದೊಡ್ಡ ಯೋಚನೆ. ಏನು ಮಾಡಲಿ ಅಂದ್ಬಿಟ್ಟು ಬೇಳೆ ಎಲ್ಲ ಎತ್ತಿಟ್ಟು ಟೊಮೆಟೊ ಆಲೂ ಎಲ್ಲ ಎತ್ತಲ್ಲಿಟ್ಬಿಟ್ಟು ಏನಾದರೂ ಸಾರು ಮಾಡೋಣ ಅಂತ ಇಟ್ಟೆ. ಬಟ್ ಸಾಂಬಾರು ಮಾಡೋಕ್ಕಾಗಲಿಲ್ಲ. ಅದನ್ನೇ ಸ್ವಲ್ಪ ಅನ್ನ ಇತ್ತು, ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಚಿತ್ರಾನ್ನಕ್ಕೆಲ್ಲನೂ ರೆಡಿ ಮಾಡಿಕೊಂಡೆ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಡೈಲಿ ರೊಟೀನ್ ಆಗಿರ್ಬೋದು, ಹಾಗೆ ಏನೆಲ್ಲ ನನ್ನ ಚಾನಲಲ್ಲಿ ತೋರಿಸ್ತೀನಿ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಇರ್ತೀನಿ. ಸೊ ಏನಪ್ಪ ಇದು ಬ್ಯಾಟ್ರಿ ಸೇವ್ ಮಾಡೋದಕ್ಕೆ ನಾವು 3 ಸಿಂಪಲ್ ಸೆಟ್ಟಿಂಗ್ಸು 5 ಸೆಕೆಂಡಲ್ಲಿ ಏನೇನೆಲ್ಲ ಅಂತ ನಾನು ಒಂದು ಹೇಳೋದಕ್ಕೆ ಹೋಗ್ತಾಯಿದ್ದೀನಿ. ಹಾಗೆ ನಾವು ಸ್ಟೂಡೆಂಟ್ಸ್ ಆಗಿರ್ಬೋದು, ಹಾಗೆ ಮನೆ ಹೆಂಗಸರಾಗಿರ್ಬೋದು, ಇದು ಒಂದು ಬೆಸ್ಟ್ ಇದು ಅಂತಲೇ ಹೇಳ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಒಂದು ಅಲಾರಾಮ್ ಸೆಟ್ ಮಾಡ್ಬೋದು, ಮಾಡಿಟ್ಕೊಂಡಿರ್ತೀವಿ. ಬೆಳಗ್ಗೆ ಎದ್ದೇಳೋಷ್ಟರೊಳಗಾಗಿ ಗಡಿಬಿಡಿಯಲ್ಲಿ ಫೋನ್ ಚಾರ್ಜ್ ಮಾಡ್ಕೊಂಡಿಲ್ಲ ಅಂದರೆ ಆಚೆ ಹೋಗಬೇಕಾದ್ರೆ ಮತ್ತೆ ಸ್ವಿಚ್ ಆಫ್ ಆಗುತ್ತೆ, ಈ ಥರ ಎಲ್ಲನೂ ಇರುತ್ತೆ. ಸೊ 15% ತೋರಿಸ್ತಾ ಇರುತ್ತೆ. ನಾವು ಮಲಗೋ ಟೈಮಲ್ಲಿ ಫುಲ್ ಚಾರ್ಜ್ ಮಾಡಿರ್ತೀವಿ, ಆದರೆ ಕೂಡ ನಮಗೆ ಫುಲ್ ಇದಾಗಿರುತ್ತೆ ಅಂತ. ನಾವು ಫಸ್ಟ್ ಟ್ರಿಕ್ಕಲ್ಲಿ ಬಂದು ಆಟೋ ಸೈನಿಕ್ ಆಫ್ ಮಾಡೋದು. ಸೆಟ್ಟಿಂಗ್ಸ್ ಓಪನ್ ಮಾಡಿ ಅಕೌಂಟ್ಸಲ್ಲಿ ಆಟೋ ಸೈನಿಕ್ ಆಫ್ ಮಾಡಿ, ಜಿಮೇಲು ಫೋಟೋಸು ಅಪ್ಡೇಟು ಅದೆಲ್ಲ ಆಗಿರೋದಲ್ವ, ಅದರಲ್ಲಿಂದ ಬ್ಯಾಟ್ರಿ ಸೇವ್ ಆಗುತ್ತೆ. ಹಾಗೆ ಎರಡನೇದು ಬಂದು ಬ್ಯಾಟ್ರಿ ಸೇವರ್ ಪ್ಲಸ್ ಡಾರ್ಕ್ ಮೋಡ್ ಅಂತ ಇರುತ್ತೆ. ಕ್ವಿಕ್ ಪ್ಯಾನಲ್ ಕೆಳಗೆ ಇಳಿದು ಬ್ಯಾಟ್ರಿ ಸೇವರ್ ಆನ್ ಮಾಡಿ ಡಾರ್ಕ್ ಮೋಡ್ ಆನ್ ಮಾಡಿ ಓಲ್ಡ್ ಸ್ಕ್ರೀನ್ ಇದ್ದರೆ 30% ಬ್ಯಾಟ್ರಿ ಸೇವ್ ಆಗುತ್ತೆ. ಹಾಗೆಯೇ ಮೂರನೇ ಇದು ಬಂದು ಬ್ಯಾಕ್ಗ್ರೌಂಡ್ ಆ್ಯಪ್ ಸೆಟ್ಟಿಂಗ್ಸ್, ಆ್ಯಪ್ಸು, ವಾಟ್ಸಪ್ಪು, ಫೇಸ್ಬುಕ್ಕು, ಬ್ಯಾಕ್ಗ್ರೌಂಡ್ ಆ್ಯಕ್ಟಿವಿಟಿ ಎಲ್ಲನೂ ಆಫ್ ಮಾಡಿ. ರಾತ್ರಿ ಯಾರೂ ಮೆಸೇಜ್ ಕಳಿಸೋದಿಲ್ಲ ನಮಗೆ. ಸೊ ಬೆಳಗ್ಗೆ ಅದನ್ನು ಆನ್ ಮಾಡಿಕೊಂಡ್ರೆ ನಾವು ಆಟೋಮೆಟಿಕ್ಕಾಗಿ ಮೆಸೇಜ್ ಕೂಡ ಬರುತ್ತೆ ನಮಗೆ, ಹಾಗೆ ನೋಡ್ತೀವಿ. ನೈಟೆಲ್ಲ ಯಾರು ಮೆಸೇಜ್ ಮಾಡ್ತಾರೆ ಅಲ್ವಾ. ಸೊ ಇನ್ನೊಂದು 4ನೇದೇನಪ್ಪ ಅಂದರೆ, ರಾತ್ರಿ ಚಾರ್ಜ್ ಹಾಕಿ ಮಲಗಿದ್ರೂ ಬ್ಯಾಟ್ರಿ ಖಾಲಿ ಆಗೋದೇ ಇಲ್ಲ. ಹಾಗೆ 3 ಟ್ರಿಕ್ಕಿಂದ 80% ನಮಗೆ ಸೇವ್ ಆಗುತ್ತೆ. ಆಮೇಲೆ ಅಲಾರಾಮ್ ಕೂಡ ಮಿಸ್ ಆಗೋದಿಲ್ಲ. ಎಲ್ಲರಿಗೂ ಶೇರ್ ಮಾಡಿ ಇದನ್ನು. ಯಾಕಂದರೆ ನಾನು ಇದನ್ನು ತೋರಿಸೋದಿಲ್ಲ, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತೋರಿಸೋದಿಲ್ಲ, ಜಸ್ಟ್ ಬಾಯಿ ಮಾತಲ್ಲೇ ಹೇಳಿರೋದು. ಅದನ್ನು ನೀವು ಇದನ್ನು ಫ್ಯೂಸ್ ಮಾಡಿ ನೀವು ನಿಮ್ಮ ಫೋನಲ್ಲಿ ಯೂಸ್ ಮಾಡ್ಬೋದು. ತುಂಬ ಯೂಸ್ಫುಲ್ ವಿಡಿಯೋ ಇದು. ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ಫೋನಲ್ಲಿ ಇದೆಲ್ಲ ಸೇವ್ ಆಗ್ತಾ ಇದು ಮಾಡ್ಕೊತಾ ಇಲ್ಲ, ಹಾಗೆ ನಿಮ್ಗೆ ಏನೆಲ್ಲ ಬ್ಯಾಟ್ರಿ ಸೇವ್ ಆಗದೆ ಸ್ವಿಚ್ ಆಫ್ ಆಗಿ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಚಿತ್ರಾನ್ನಕ್ಕೆ ನಾರ್ಮಲಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿಬಿಟ್ಟು ಚಿತ್ರಾನ್ನ ಮಾಡಿದೆ. ಸ್ವಲ್ಪನೇ ಮಾಡಿದೆ, ಸ್ವಲ್ಪ ಅನ್ನ ಇತ್ತು, ಹಾಗೆ ಸ್ವಲ್ಪ 1-2 ಮಾವಿನಕಾಯಿ ಇತ್ತು, ತೊಳೆದ್ಬಿಟ್ಟು ಅದನ್ನು ಕೂಡ ಮಾವಿನಕಾಯಿ ಎಲ್ಲ ಕಟ್ ಮಾಡಿಟ್ಟು ಚಿತ್ರಾನ್ನ ಗೊಜ್ಜು ಮಾಡಿ ಅನ್ನ ಎಲ್ಲ ಕಲಸಿ ಇಟ್ಟುಬಿಟ್ಟು ನೀಟಾಗಿ ಎಲ್ಲ ಏನೇನು ಸಣ್ಣ ಪುಟ್ಟದಿದೆ ಅದನ್ನೆಲ್ಲ ಮಾಡಿದೆ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದೆ. ಇನ್ನೆಲ್ಲ ಊಟ ಆದಮೇಲೆ ಇದು ಮಾಡೋಣ ಅಂತ. ಸೊ ಅಮ್ಮಂಗೆ ಮುದ್ದೆ ಮಾಡೋಣ ಅಂದ್ಕೊಂಡೆ, ಬೇಡ ನನಗೂ ಅನ್ನನೇ ಕೊಟ್ಬಿಡು ಅಂದರು. ಸೊ ಹಾಗಾಗಿ ಕುಕ್ಕರಲ್ಲಿ ಅವ್ರಿಗೂ ಅನ್ನ ಮಾಡಿಬಿಟ್ಟು ಅದೇ ಊಟ ಕೊಟ್ಬಿಟ್ಟೆ. ಡೈಲಿ ರೊಟೀನ್ ನಂದು ಹೀಗೆ ಇರುತ್ತೆ. ಸೊ ಸ್ವಲ್ಪ ಚೇಂಜಸ್ ನಾನು ಮಾಡ್ಕೋತೀನಿ. ಕಂಪಲ್ಸರಿಯಾಗಿ ನಾನು ಒಂದೇ ರೊಟೀನ್ ತೋರಿಸೋದಿಲ್ಲ. ಬಟ್ ಕೆಲವೊಂದು ರೀಸನ್ಸಿಂದ ಒಂದೇ ರೊಟೀನ್ ಕೂಡ ತೋರಿಸ್ಬೇಕಾಗಿ ಬರುತ್ತೆ. ಯಾಕಂದರೆ ಏನೋ ಬೇರೆ ಕೆಲಸ ಮಾಡಿಕೊಂಡು ವೀಡಿಯೋಸ್ ಮಾಡ್ಕೊಳ್ಳೋದು ಮರ್ತಿರ್ತೀನಿ. ಆ್ಯಂಡ್ ವಿಡಿಯೋ ಕಂಟಿನ್ಯೂ ಆಗಿ ಹಾಕೋಣ ಅಂತ ಅನ್ಕೋತಾ ಇರ್ತೀನಿ. ಕೆಲವೊಂದು ರೀಸನ್ಸಿಂದ ಕಂಟಿನ್ಯೂ ವೀಡಿಯೋಸ್ ಕೂಡ ಹಾಕೋಕ್ಕಾಗ್ತಾ ಇರೋದಿಲ್ಲ. ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಯಾಕಂದರೆ ತುಂಬ ವ್ಯೂಸ್ ಕಡಿಮೆ ಇರುತ್ತೆ. ಒಂದೊಂದು ಟೈಮ್ ಯೂಟ್ಯೂಬ್ ಮಾಡೋದೇ ಬೇಡ ಬಿಟ್ಬಿಡೋಣ ಅಂತ ಕೂಡ ಯೋಚನೆ ಬಂದಿರುತ್ತೆ. ಇಲ್ಲ ಇಷ್ಟೇ ಕಷ್ಟಪಟ್ಟಿದ್ದೀನಿ, ಮುಂದೇನು ಮಾಡಲೇಬೇಕು, ಏನಾದರೂ ಒಂದು ಮಾಡೋಣ ಅಂತ ಹೇಳಿಬಿಟ್ಟು ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಆಸ್ ಯೂಶುವಲ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ಏನೆಲ್ಲ ನಿಮಗೆ ಡೌಟ್ ಇದೆ ಅದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ನನ್ನ
ಭಾಷೆಯಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಅಂದರೆ ಇದನ್ನೆಲ್ಲ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಖಂಡಿತವಾಗ್ಲೂ ನಾನು ಅದನ್ನ ಚೇಂಜ್ ಮಾಡ್ಕೋತೀನಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕೋ ಅದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಕಿಚನ್ ಕ್ಲೀನಿಂಗದು ಇವತ್ತು ವಿಡಿಯೋ ನಾಳೆ ಹಾಕ್ತೀನಿ. ತುಂಬಾ ಒಂದು ನಾವು ಯಾವ ರೀತಿ ಸೆಟ್ಟಿಂಗ್ಸ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.